ಓ ಮೈ ಗಾಡ್, ಎಷ್ಟು ದಪ್ಪ ಹಾವು ನೋಡಿ. ನಾನು ನಿಮ್ಗೆ ನಮ್ಮ ತೋಟದ ತೋರ್ಸಕ್ಕೆ ಬಂದರೆ ಇಲ್ಲಿ ನನಗೆ ಸಿಕ್ಕಿದ್ದು ನಾಗಪ್ಪ. ಹೇಗಿದ್ದೆ ನಾಗಪ್ಪ? ಈ ಅಪ್ಪ ಭಯ ಆಗ್ಬೇಕು, ನಾನು ಹೆದರ್ಕೋಬೇಕು. ಹಾವು ನೋಡಿ, ಬಟ್ ಹಾವೇ ನನ್ನ ನೋಡಿ ಹೆದರ್ಕೊ ಓಡುತ್ತಿದೆ ನೋಡಿ. ನಾನು ಹೇಳಿದಿಷ್ಟೇ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಯಥ ಪ್ರಕಾರ ಎದ್ದ ತಕ್ಷಣ ಆಚೆ ಹೋಗಿ ನೋಡ್ತೀನಿ, ಅಮ್ಮ ಆಲ್ರೆಡಿ ಸುಪ್ರಭಾತ್ ಆಡ್ತಿರೋ. ಇದು ನೋಡ್ತಿರ್ಬೋದು, ಇದು ನಮ್ಮ ಮನೆ. ಇನ್ನು ನಮ್ಮಮ್ಮ ಎದ್ದಿಲ್ವಲ್ಲ ಏನೋ ಮಾಡ್ತಿದ್ದೆ, ಮಲಿಕೊಂಡು 8 ಗಂಟೆ ಆಯ್ತು. ಎದ್ದು ಹೋಗು ಕೋಳಿ ಬಿಡೋಗು, ಹೋಗು ಹೊಲ್ತೆಗೆ ತೋಟಕ್ಕೆ ಅಂತ ನೋಡಿ ಅಮ್ಮ ಆಲ್ರೆಡಿ ಎದ್ದು ಬಾಗಿಲಿಗೆಲ್ಲ ತೊಳೆದ್ಬಿಟ್ಟು ಹೊಸ್ಲಿಗೆ ಹೂವಾಗಿ ಇಟ್ಬಿಟ್ಟು ರಂಗೋಲಿ ಬಿಟ್ಟೈತೆ ಎಲ್ಲ. ನಾನೊಂದು ರಥ ಎತ್ಕೊಂಡು ಹಂಗೆ ಹೋಗ್ತೀನಿ ಅಂತಿದ್ದೆ. ಹಂಗೆ ನಮ್ಮಮ್ಮ ನಾನು ಬರ್ತೀನಿ ಅಲ್ಲಿವರೆಗೆ ಕೆಳಗಡೆ, ಅವರು ಪಕ್ಕದ ಮನೆಗೆ ಹೋಗ್ಬೇಕು ಅಂತ. ಹಂಗೆ ನಮ್ಮ ಹತ್ತಿಸ್ಕೊಂಡು ರೋಡಲ್ಲಿ ಹೋಗ್ತಾ ಹಂಗೆ ಒಂದು ವೀಡಿಯೋ ಇರಲಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಿರ್ಬೋದು ನಮ್ಮಮ್ಮ ಬೈತೈತೆ, ವೀಡಿಯೋ ಮಾಡ್ತೀವಿ ಹೇಗೆ ಹೋಗೋ ಅಂದ್ಕೊಂಡು ಬಿಟ್ಬಿಟ್ಟು ನಮ್ಮಮ್ಮನೆಲ್ಲ ಇಳಿಸ್ಬಿಟ್ಟು ಅರ್ಧ ರೋಡಲ್ಲೇ ಬೈತಿ ಅಂದ್ಬಿಟ್ಟು ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ನೋಡಿದ್ರೆ ಲಾಸ್ಟು ವ್ಲಾಗಲ್ಲಿ ನೋಡಿದ್ದೀರಾ. ಇದು ನಮ್ಮದು ತೋಟಕ್ಕೆ ಹೋಗೋ ರೋಡು. ಏನೋ ತೋಟದ ಮುಂದೆ ಇತ್ತು ಬಾಕ್ಸೇ ನೋಡ್ತಿದ್ದೀರಾ. ಇದು ಬನ್ನಿ ನಮ್ಮ ಕೆಂಚ ಇದೆ, ಆ ಕೆಂಚಂಗೆ ಮಾರ್ನಿಂಗ್ ಫುಡ್ಡು ಊಟ. ನಾವು ಹಸ್ಕೊಂಡಿದ್ರು ಕೂಡ ಯಾವತ್ತೂ ನಾವು ಸಾಕಿರೋಂಥ ನಿಯತಿರೋ ನಾಯಿಗೆ ಹಸುವಿಂದ ಇರಿಸ್ಬಾರ್ದು, ಊಟ ಹಾಕಲೇಬೇಕು. ಅದಕ್ಕೋಸ್ಕರ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದಕ್ಕೆ ನಿನ್ನೆ ಒಂದಿನ ಪೂರ್ತಿ ಇಡೇ ಊಟ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅನ್ನೋದನ್ನ ಮುಂದೆ ವೀಡಿಯೋ ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಹಾಗೆ ಮನೆಗೆ ಮಮ್ಮಲ್ಲಿ ಶೆಡ್ ಒಳಗಡೆ ಹೋಗಬೇಕು, ಕೀ ಹುಡುಕ್ತಾ ಇದ್ದೀನಿ. ಕೀ ಇಲ್ಲೇ ಇಟ್ಟಿರುತ್ತಪ್ಪ, ಬಟ್ ಇವತ್ತು ಎಲ್ಲಿ ಇಟ್ಟಿರ್ತಾರೆ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ, ಸಿಕ್ಕಿಲ್ಲ. ಆವಾಗಲೇ ನಾನು ಏನಕ್ಕೆ ಕೇಳಿದೆ ಅಂದರೆ ನೋಡಿ, ಅಲ್ಲಿ ಕರ್ತಿದ್ದಿಲ್ಲ ಬ್ಲ್ಯಾಕು. ನಮ್ಮ ನಾಯಿಗೆ ಏನಕ್ಕೆ ಒಂದಿನ ಅನ್ನ ಹಾಕಿಲ್ಲ ಅಂದರೆ, ಆ ಬ್ಲ್ಯಾಕ್ ಕರ್ನ ಕಟ್ ಮಾಡಿ ಬಿಟ್ಟೈತೆ. ಅಲ್ಲೆಲ್ಲ ಬಾಳೆ ಗಿಡ ಇಟ್ಟಿದೆ ಫುಲ್. ನೋಡ್ತಿರ್ಬೋದು ಗಿಡ ಎಲ್ಲ ಯಾವ ರೀತಿ ತಿಂದು ತೆಗ್ಬಿಟ್ಟಿದೆ ನಮ್ಮ ಕರು ಅಂತ. ಅದು ಹೆಂಗೆ ತೆಗೆದು ನಮ್ಮ ನಾಯಿ ಹಗ್ಗನ ಕಟ್ ಮಾಡಿ ನೈಟೇ ಬಿಚ್ಚಿಬಿಟ್ಬಿಟ್ಟಿದೆ. ನೋಡ್ತಿರ್ಬೋದು ಇಲ್ಲಿ ಎಲ್ಲ ದಾಸವಾಳ ಗಿಡ ಏನೂ ಬಿಟ್ಟಿಲ್ಲ, ತುಂಬ ಬೇಜಾರಾಗುತ್ತೆ. ಹಾಗೆ ಕೀ ಸಿಕ್ತು, ಕೀ ತೆಗಿಯಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ವೀಡಿಯೋ ಮಾಡ್ಕೊಂಡು ಆ ಥರದಲ್ಲಿ ಉಲ್ಟಾ ಪಲ್ಟಾ ಕೀ ಹಾಕ್ಬಿಟ್ಟಿದ್ದೀನಿ, ಯಾವ ರೀತಿ ಅಂದ್ಕೊಂಡು ಬರ್ತಲ್ಲ. ತಿರ್ಗಾ ಮತ್ತೆ ಇನ್ನೊಂದು ಟ್ರೈ ಮಾಡಿದೆ. ಬಾಗಿಲು ಕಳಿಬೇಕು ಹೇಳ್ದೆ, ಆಚೆ ಬಿಟ್ಟ ತಕ್ಷಣ ನೋಡಿ ನಮ್ಮ ಸಾಮ್ರಾಜ್ಯ ನಾಟಿ ಕೋಳಿ ಸಾಮ್ರಾಜ್ಯ ಹೇಗಿದೆ ನೋಡ್ತಿರ್ಬೋದು. ನಾನು ಬೆಳಿಗ್ಗೆ ತೋಟಕ್ಕೆ ಬಂದ ತಕ್ಷಣ ಇದೇ ಕೆಲಸ. ಕೋಳಿಗಳು ಆಚೆ ಬಿಡಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಶೆಡ್ಡೆಲ್ಲ ಕ್ಲೀನ್ ಮಾಡ್ತೀನಿ. ಕೋಳಿ ಆಚೆ ಬಿಟ್ಟು ಕೋಳಿ ನೋಡ್ತಿರ್ಬೋದು ಯಾವ ರೀತಿ ಹೋಗ್ತಿತ್ತು ಅನ್ನೋ ಎಲ್ಲ ಒಂದರಿಂದೊಂದು. ಸೀದಾ ಎಲ್ಲಿಲ್ಲ ಓಡೋಗ್ತು ಫುಲ್ ತೋಟದೊಳಗಡೆ. ನ್ಯಾಚುರಲ್ಲು ಮೇವೇ ಕಾಯ್ಕೊಳ್ಳಲ್ಲ. ಆಲ್ರೆಡಿ ಅಲ್ಲಿ ಸೊಪ್ಪು ಕಿತ್ಕೊಂಡು ಹಾಕಿದೆ. ಹೀರೆಗಿಡ ಇವಾಗ ಇಟ್ಟಿದ್ದು ರೋಗ ಬಂದುಬಿಟ್ಟೈತೆ. ಸೊ ಅದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಕಿತ್ತು ಹಾಕಿದ್ವಿ. ನೋಡ್ತಿರ್ಬೋದು ಯಾವ ರೀತಿ ತಿಂತೈತೆ ಅಂತ. ಇನ್ನು ಕೆಲವೊಂದು ಅಲ್ಲಿ ಹೋಗಿದೆ, ಏನಕ್ಕೆಂದರೆ ಅದು ನುಗ್ಗೆ ಹೂ ಬಿದ್ದಿದೆ ಕೆಳಗಡೆ, ಅದನ್ನು ತಿಂತಿದ್ದೆ. ಹಂಗೆ ಮನೆಯೊಳಗಡೆ ಇವತ್ತು ಅಂದರೆ ಇಲ್ಲ ನೋಡ್ತಿರ್ಬೋದು ಆಲ್ರೆಡಿ ಕೋಳಿಗಳು ಮೊಟ್ಟೆ ಕೂತಿದೆ. ಮೊಟ್ಟೆ ಇಟ್ಟಿದ್ರೆ ಮೊಟ್ಟೆ ಎತ್ತಿಡಬೇಕು, ಇಲ್ಲ ಕಾವು ಕೂತಿರುತ್ತೆ ತೆಗ್ದಿಸಿ ಆಚೆ ಬಿಡಬೇಕು ಕೋಳಿಗಳನ್ನ. ಅದನ್ನು ಸೊ ಅಲ್ಲಿಂದ ಬಂದರೆ ಇಲ್ಲೊಂದು 3-4 ಕೂತಿದೆ ನೋಡಿ ಯಾವ ರೀತಿ. ಅಲ್ಲೊಂದು ಕೂತಿದೆ. ಇಲ್ಲಿಂದ ಇದು ಇನ್ನೂ ಕ್ಲೀನ್ ಮಾಡಿಲ್ಲ, ಇವಾಗ ಕ್ಲೀನ್ ಮಾಡಬೇಕು. ಜಸ್ಟ್ ಇವಾಗ ಓಪನ್ ಮಾಡಿದ್ದೀನಿ. ಹಾಗೆ ಹೋಗ್ತೇನೆ ನೋಡಿ, ಇಲ್ಲೊಂದು ಬ್ಯಾಚ್ ಕೋಳಿ ಮರಿ ಇದೆ, ಇದನ್ನು ಕೂಡ ಬಿಟ್ಬಿಡ್ಬೇಕು. ಇದೆಲ್ಲ ಒಂದು 15 ಡೇಸ್ ಮರಿ, ಅದು 15 ದಿನದ್ದು. ಹಾಗೆ ಮನೆ ಒಳಗಡೆ ಇನ್ನೊಂದು ರೂಮ್ ಐತೆ, ರೂಮ್ ಒಳಗಡೆ ಇಲ್ಲಿ ಕಾವು ಕುರ್ಸೋದು, ನಾವು ಕೋಳಿಗಳನ್ನ ಕಾವು ಕುರ್ಸೋದು. ಇಲ್ಲೆರಡು ಕೂತಿದೆ. ಇದೇನು ಮಾಡ್ತೇವೆ ಅಂತ ನೋಡಿದ್ರೆ ಎತ್ತಿರೋ ಒಂದು ಮೊಟ್ಟೆ ಇಟ್ಟಿದೆ, ಇನ್ನೊಂದು ಮೊಟ್ಟೆ ಇಟ್ಟಿಲ್ಲ. ಸೊ ಒಂದು ಮೊಟ್ಟೆ ಎತ್ತಿಟ್ಟೆ, ಯಾವ್ದು ಮೊಟ್ಟೆ ಹಾಕೈತೆ ಅದು ಕೋಳಿ ಹೊರ್ಟೋಗುತ್ತೆ ಎದ್ದ ತಕ್ಷಣ. ಹಾಗೆ ಈಚೆ ಬಂದರೆ ಇಲ್ಲೊಂದು ನೋಡ್ತಿರ್ಬೋದು ನಮ್ಮ ಸೆಟಪ್, ಸ್ಮಾಲ್ ಸೆಡ್. ಇದು ಕೋಳಿ ಮರಿಗೋಸ್ಕರ, ಸೇಫ್ಟಿಗೋಸ್ಕರ. ಇದು ಬಿಟ್ಟರೆ ಕೀರಾಗಳು ಮತ್ತು ಅದನ್ನ ಕಾಟ ತುಂಬ ಐತೆ. ಅದರಿಂದ ಏನು ಮಾಡ್ತೀವಿ ಸಪ್ರೇಟು. ಈ ಕೋಳಿ ಮರಿ ಸ್ವಲ್ಪ ದಪ್ಪ ಆಗೋವರೆಗೂ ಕೂಡ ಒಂದು 2 ಮಂತ್ಸ್ವರೆಗೂ ಇದರಲ್ಲಿ ಒಳಗಡೆ ಬಿಟ್ಟು ಸಾಕ್ತಾ ಇರ್ತೀವಿ. ನೋಡ್ತಿರ್ಬೋದು ಇಲ್ಲೊಂದು ಬ್ಯಾಚ್ ಎತ್ತಿರ್ತೀವಿ ನೋಡಿ ಹೆಂಗೆ ಕೋಳಿನ. ಇದು ಆಲ್ರೆಡಿ 1.5 ಮಂತ್ ತಪ್ಪರೆ 1.5 45-50 ಡೇಸ್ ಮರಿಗಳಿವೆಲ್ಲ ನೋಡಿ. ಇಲ್ಲೊಂದು ಅಲ್ಲಿ ಎಷ್ಟಿದೆ ಅಲ್ಲೊಂದು. ಸೊ ಹಂಗೆ ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲೇ ಇದೆ ಇನ್ನೊಂದು ಸೆಡ್ಡು. ತಿರ್ಗಾ ಈ ಕಡೆ ಬಂತು ಅಂದರೆ ನೋಡಿ ಇಲ್ಲೊಂದು ಐತೆ, ಇಲ್ಲೊಂದು ಬ್ಯಾಚ್ ಮರಿ ಇದೆ. ಇದು ಒಂದು ತಿಂಗಳು ಮರಿ. ಇದು ಒಂದು ತಿಂಗಳು ತಪ್ಪರೆ 35 ಡೇಸ್ ಮರಿ. ಇದು ಆಲ್ರೆಡಿ 2 ಮರಿ ಈಚೆ ಬಂದ್ಬಿಟ್ಟಿದೆ. ನೈಟು ಕೌಚ್ ಹಾಕಿಲ್ಲ ಅನಿಸುತ್ತೆ. ನಾವು ಈಚೆನೇ ಕೌಚ್ ಹಾಕೋದಿದ್ದನ್ನು, ಈಚೆನ ಇಲ್ಲೇ ಇಟ್ಟಿರುತ್ತೆ. ಏನಕ್ಕೆ ದೊಡ್ಡ ಕೋಳಿ ಜೊತೆ ಬಿಡೋಲ್ಲ ಅಂದರೆ ದೊಡ್ಡ ಕೋಳಿ ಯಾವ್ದು ಸ್ಮಾಲ್ ರೋಗ ಇರುತ್ತೆ, ಅದು ಈ ಕೋಳಿ ಮರಿಗೆ ಬಂತು ಅಂದರೆ ಕೋಳಿ ಮರಿ ತಡ್ಕೊಳ್ಳಲ್ಲ. ಸೊ ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈಚೆನೇ ಇಟ್ಟಿರ್ತೀವಿ. ಅದಕ್ಕೋಸ್ಕರ ಬೆಳಿಗ್ಗೆ ಬಿಟ್ಟ ತಕ್ಷಣ ಸ್ವಲ್ಪ ಮೇವು ಹಾಕ್ಬಿಟ್ರೆ ಅವಕ್ಕೂ ಅನುಕೂಲ. ನೋಡಿ ಮೇವಾಗ ತಕ್ಷಣ ಯಾವ ರೀತಿ ಬರ್ತಿದ್ದು ಮೇಯ್ದಕ್ಕೆ, ಯಾವ ರೀತಿ ಮೇಯ್ತಿದೆ ಅಂತ ನೀವು ನೋಡ್ತಿರ್ಬೋದು. ನಾವು ಏನು ಫುಡ್ ಯೂಸ್ ಮಾಡ್ತೀನಪ್ಪ ಅಂದರೆ ಇದಕ್ಕೆ ಅಕ್ಕಿ ನುಚ್ಚು ಮತ್ತು ಭತ್ತ. ನೋಡಿ ಇಲ್ಲೆಲ್ಲ ಆಲ್ರೆಡಿ ಕೋಳಿ ಕೆರೀತವೆ. ಕೆಲವೊಂದು ಮೊಟ್ಟೆ ಇಡುವಂಥವು ಮನೆ ಒಳಗೆ ಹೋಗ್ತವೆ. ಇನ್ನು ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ ನೀರು ಚೆನ್ನಾಗಿತ್ತು ಅಂದರೆ ಇದನ್ನೇ ಇಡೋದು ಕರೆಂಟ್ ಬರೋವರೆಗೂ. ಇಲ್ಲ ಅಂದರೆ ಚೇಂಜ್ ಮಾಡಬೇಕು. ನೀರು ಪರವಾಗಿಲ್ಲ ಚೆನ್ನಾಗಿದೆ, ಕರೆಂಟ್ ಚೇಂಜ್ ಮಾಡಿ. ನೋಡ್ತಿರ್ಬೋದು ನೋಡಿ
ಈ ನಮ್ಮ ಗಂಡು ಮಕ್ಕಳು ಜಾತಿನೇ ಇಷ್ಟು ಅನಿಸುತ್ತೆ, ಗಂಡಕ್ಳು ಜಾತಿನೇ ಕೇಳಿ. ತಾನು ತಿನ್ನಂತೆ ಕೋಳಿನ ಕರೆದ್ಬಿಟ್ಟು ತಿನ್ನಿಸುತ್ತೆ ನೋಡಿ. ಈ ಹುಂಜ ಹಂಗೇನೆ ನೋಡಿ, ತಾನು ತಿನ್ನಂತೆ ಕೆರೆದ್ಬಿಟ್ಟು ಅದಕ್ಕೆ ಹುಂಜು. ನೋಡಿದ್ರಲ್ಲ, ಇಷ್ಟು ಬೆಳಗ್ಗೆ ಎದ್ದ ತಕ್ಷಣ ತೊಡಗು ಬಂದಿದ್ದ ತಕ್ಷಣ ಮಾಡೋ ಕೆಲಸ. ನಮ್ಮ ಕೋಳಿ ಸಾಮ್ರಾಜ್ಯ ನೋಡಿದ್ರಲ್ಲ ಹೆಂಗಿತ್ತಂತ. ಬನ್ನಿ ಒಂದು ತೋಟ ರೌಂಡ್ ಹಾಕೊಂಬರೋಣ, ತೋಟದಲ್ಲಿ ಏನೇನಾಗಿದೆ ಅಂತ ನೋಡಿಕೊಂಡು. ಹಾಗೆ ಇದು ಮಿನಿ ಚಿಕ್ಕ ಗೇಟು, ಅಲ್ಲೊಂದು ಗೇಟ್ ನೋಡು, ಇಲ್ಲೊಂದು ಗೇಟು. ಇದು ಹಸುಗಳು ಕಿತ್ಕೊಂಡ್ರೆ ಈ ತೋಟದೊಳಗೆ ಬರಬಾರ್ದು ಅಂತ ಗೊತ್ತಲ್ಲ. ಹಸು ಒಂದು ಸತಿ ಕಿತ್ಕೊಂಡ್ರೆ ಬತ್ತು ಅಂದರೆ ಇಲ್ಲಿ ಏನು ಬಿಡೋಲ್ಲ, ಎಲ್ಲ ಮೇದಾಕ್ಬಿಡುತ್ತೆ ಕಚ್ಚಿ. ಒಂದು ಸತಿ ಹಸು ಕೆತ್ತರೆ ತಿಂದರೆ ಬೆಳೆ ಬಂದಿರೋದನ್ನ ಅದು 1 ಇಯರ್ ಹಿಂದಕ್ಕೆ ಹೋಗುತ್ತಂತೆ ಗಿಡ. ಸೊ ಬೆಳವಣಿಗೆ ಇಲ್ಲ, ಅದಕ್ಕೋಸ್ಕರನೇ ಹಸು ಕಿತ್ಕೊಂಡ್ರೆ ಅಲ್ಲೇ ಒಳಗಡೆ ಇರಬೇಕು, ಅದು ಈಚೆ ಬರಬಾರ್ದು ಅನ್ನೋ ರೀಸನ್ಗೋಸ್ಕರ ಹಾಕಿದ್ವಿ. ಅಲ್ಲಿ ಗೊನೆ ನೋಡ್ತಿದ್ದಿಲ್ಲ, ಕಾಯ್ತಾ ಇದ್ದೀನಿ ಬಾಳೆಗೊನೆ ಯಾವಾಗ ಹಣ್ಣಾಗುತ್ತಪ್ಪ ತಿನ್ನೋಕ್ಕೆ ಅಂತ. ಹಾಗೆ ನೋಡ್ತಿರ್ಬೋದು ನೋಡಿ, ನಮ್ಮ ಕೋಳಿಗಳೆಲ್ಲ ಬರೀ ಪಪ್ಪಾಯಿ ತಿಂತವೆ. ನನ್ನ ಗಿಡ ಜಾಸ್ತಿ ಪಪ್ಪಾಯಿ ಗಿಡ ಐತೆ, ಹಣ್ಣಾದ ಕೊಳ್ತದಂಗೆಲ್ಲ ಪಪ್ಪಾಯಿ ಗಿಡಗಳನ್ನ ಅಲ್ಲಲ್ಲಿ ಹಾಕ್ತೀನಿ. ಸೊ ಮೊನ್ನೆ ಮಳೆ ಬಂದಿತ್ತು, ಅದಕ್ಕೋಸ್ಕರ ನೋಡಿ ಪಪ್ಪಾಯಿ ಗಿಡ ಬೀತಿ ಹೋಗೀತೆ, ಎಲ್ಲ ಪಪ್ಪಾಯಿ ಅಲ್ಲೇ ಇದೆ ಕಾಯಿ, ಅದೆಲ್ಲ ಕೊಳ್ತೋಗ್ಬಿಟ್ರೆ ಕೋಳಿ ತಿಂತವೆ. ಏನು ವೇಸ್ಟ್ ಆಗಲ್ಲ ನಮಗೆ, ಎಲ್ಲ ಕೋಳಿಗೆ ಹಾಕ್ತವೆ. ಹಣ್ಣಿನ ಗಿಡ ಹಂಗೆ ಇದೆ ನೋಡಿ. ಇಲ್ಲೊಂದು ಪಪ್ಪಾಯಿ ಗಿಡ ಏನಾಗಿದೆ ಅಂದರೆ ಇದು ಕೊಳ್ತೋಗಿದೆ, ಇದನ್ನ ಕಿತ್ತಿ ಸೊ ಎಸಿಬೇಕು. ಎಸಿದ್ರೆ ಅಲ್ಲೇ ಬಿದ್ದಿರುತ್ತೆ, ಅದು ಕೊಳ್ತೋದ್ಮೇಲೆ ಕೋಳಿ ತಿನ್ನುತ್ತೆ, ಅಷ್ಟೇ ಕೆಲಸ. ಇಲ್ಲ ಗೊಬ್ಬರ ಆಗುತ್ತೆ. ಇದು ಒಂದು ಹಣ್ಣಿನ ಗಿಡ ಹಾಗೆ ಬರುತ್ತೆ ನೋಡಿ, ಇಲ್ಲೂ ಒಂದು ಹಣ್ಣಾಗಿದೆ, ಇದನ್ನು ಶಿವ ಅಂತ ಕಿತ್ತಿ ಕೋಳಿಗೆ ಅಷ್ಟೇ. ಕೋಳಿ ತಿನ್ನೋಷ್ಟು ತಿಂತವೆ, ತಿನ್ನಿಲ್ಲ ಅಂದರೆ ಅಲ್ಲೇ ಗೊಬ್ಬರ ಆಗುತ್ತೆ, ಸಿಂಪಲ್. ನೋಡ್ತಿರ್ಬೋದು ನೋಡಿ ಯಾವ ರೀತಿ ಇದೆ ನಮ್ಮ ಕೋಳಿಗಳೆಲ್ಲ ನೋಡಿ. ಇದೊಂದು ಚಿಕ್ಕ ಮಿನಿ, ಇದು ಏನಪ್ಪ ಸೈಡ್ ಬಿಟ್ಟಿದೆ ಅಂದರೆ ಆ ಕಡೆಯಿಂದ ಈ ಕಡೆ ಹೊರಗಡೆ ಬರಬಾರ್ದು, ಕೋಳಿ ಫ್ರೀಯಾಗಿ ಭಯ ಇಲ್ಲ ಅಂತ ಮೇಯ್ಬೇಕಂತ. ಯಾವ ರೀತಿ ಮೇಯ್ತಿದೆ ನೋಡಿ. ನಾನು ನಿಮಗೆ ನಮ್ಮ ತೋಟದ ತೋರ್ಸಕ್ಕೆ ಬಂದರೆ ಇಲ್ಲಿ ನನಗೆ ಸಿಕ್ಕಿದ್ದು ನಾಗಪ್ಪ. ಹೇಗಿದ್ದೆ ನಾಗಪ್ಪ? ಈ ಅಪ್ಪ ಭಯ ಆಗಬೇಕು. ನನ್ನ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಈ ಹಾವಿಗೆ ಯಾವುದೇ ಥರದ ಹಾನಿಯಾಗಲಿ ತೊಂದರೆ ಆಗಲಿ ಮಾಡಿಲ್ಲ. ಇದೊಂದು ಅವೇರ್ನೆಸ್ ವಿಡಿಯೋ, ಜಾಗೃತ ಆಗಿರಿ ಮತ್ತು ಸೇಫ್ ಆಗಿರಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಬೇರೆ ರೀತಿ ಯಾವುದೂ ಅಲ್ಲ. ನೋಡ್ತಿರ್ಬೋದು, ಜಸ್ಟ್ ನಾನು ನಮ್ಮ ತೋಟದೊಳಗಡೆ ಬಂದೆ, ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಪಪ್ಪಾಯಿ ಗಿಡ ಹಣ್ಣಾಗಿತ್ತ ಉದುರಿಸ್ದೆ. ಬಟ್ ಉದುರಿದ ತಕ್ಷಣ ಪಪ್ಪಾಯಿ ಜೊತೆಗೆ ಉದುರಿದು ಈ ಹಾವು ಮೇಲಿಂದ ಉದುರಿನಿಲ್ಲ, ಪಕ್ಕದಲ್ಲೇ ಮನಗಿತ್ತು. ಈ ಪಪ್ಪಾಯಿ ಏನಾಗಿತ್ತು, ಬೀಳ್ತಾ ಅದ್ರ ಮೇಲ್ಗಡೆ ಸರಕ್ಕಂತ ಓಡೋಗ್ತಿತ್ತು ಹಾವು. ನಾನು ಜಸ್ಟ್ ಮಿಸ್ಸಲ್ಲಿ ಏನೋ ಕಾಲಿಗೆ ಇಟ್ಟಿದ್ರೆ ನನ್ನ ಕಾಲು ಮಠಾಸ್ ಮರ್ಗೈ ಆಗಿಬಿಡೋದು. ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ತೋಟದೊಳಗಡೆ ಹೋಗ್ಬೇಕಾರೆ ಶೂಸ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಓಡಾಡಿ. ಏನಕ್ಕೆ ಅಂದರೆ ಈ ಥರ ಹಾವುಗಳೇ ಇರ್ತವೆ. ನಾವು ಅವ್ರ ಜಾಗಕ್ಕೆ ಬಂದಿದ್ದೀವಿ, ನಮ್ಮ ಜಾಗಕ್ಕೆ ಅವೇನು ಬಂದಿಲ್ಲ. ನಾವು ಅವ್ರ ಜಾಗದಲ್ಲಿ ಮಾಡ್ತಿದ್ದೀವಿ ಎಲ್ಲನೂ. ಸೊ ಈ ಥರ ಹಾವು ಸಿಕ್ಕರೆ ಯಾರೂ ಸಾಯಿಸ್ಬೇಡಿ, ಅದನ್ನು ಅದ್ರ ಪಡ ಅದು ಬಿಟ್ಬಿಡಿ, ಅದ್ರ ಪಡ. ಇಷ್ಟು ಇವತ್ತಿನ ಕತೆ, ಮತ್ತೆ ನಾಳೆ ಸಿಗುವ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಜಾಸ್ತಿ ಇಷ್ಟ ಆದರೆ ಒಂದು ಕಾಮೆಂಟ್ ಕೊಟ್ಬಿಡಿ, ಸಾಕು.